ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇದು ಪಂಚಮಿ ಹಬ್ಬದ ಲಾಗು. ಪಂಚಮಿ ದಿನ ಬೆಳಗ್ಗೆ ನಾವು ದೇವಸ್ಥಾನಕ್ಕೆಲ್ಲ ರೆಡಿ ಆಗಿಬಿಟ್ಟು ಹಾಲು ಹಾಕಕ್ಕೆ ಹೋಗ್ತಾ ಇದೀವಿ ನೋಡ್ರಿ ಫ್ರೆಂಡ್ಸ್. ಪಂಚಮಿ ಹಬ್ಬ ಯಾವ ರೀತಿ ನಮ್ಮ ಊರಲ್ಲಿ ಮಾಡಿದ್ವಿ ಅಂತ ಹಳ್ಳಿಲಿ ಹೋಗ್ತಾ ನಾನು ನಮ್ಮ ಮಗಳು ಅವಳು ನಮ್ಮ ಸಿಸ್ಟರು ಅಂದರೆ ನಮ್ಮ ಸಿಸ್ಟರು ನಮ್ಮ ಪಾಪನ ಎತ್ಕೊಂಡು ಬರ್ತಾ ಇದ್ಲೆ. ಹೋಗಿ ದೇವಸ್ಥಾನಕ್ಕೆ ಮುಟ್ಟ ತಕ್ಷಣ ನಮ್ಮ ಟೀಚರ್ ಭೇಟಿಯಾದ್ರು. ಅಲ್ಲಿ ಫೋಟೋ ತೆಗ್ಸ್ಕೊಂಡ್ವಿ. ಅದಾದ್ಮೇಲೆ ನೋಡ್ರಿ ಫ್ರೆಂಡ್ಸ್, ಈಗ ಪೂಜೆ ಮಾಡಿದ್ವಿ. ಫಸ್ಟು ನಮ್ಮ ಊದಿನ ಕಡ್ಡಿ ಎಲ್ಲ ಹಚ್ಚಿದ್ವಿ ಬೆಳಗ್ಗೆ. ನಮ್ಮ ಮಗಳು ಇಷ್ಟು ಬೆಳಗ್ಗೆ ವಾಪಸ್ ಇಡ್ತಾ ಇದ್ದೀನಿ ಊದಿನ ಕಡ್ಡಿನಲ್ಲಿ. ಊದಿನ ಕಡ್ಡಿ ನೋಡ್ರಿ ಫ್ರೆಂಡ್ಸ್ ಯಾವ ಥರ ಎಲ್ಲ ಪೂಜೆ ಮಾಡಾಗಲೇ ಹೋಗಿದ್ದಾರೆ ಎಷ್ಟೊಂದು ಜನ. ಈಗ ಇದು ಕೊಬ್ಬರಿ ಇದು ಇರತ್ತಲ್ವ, ಕಾಯಿ ಗಿಡದ ಕಾಯಲ್ಲಿ ಹಾಲು ಹಾಕ್ಬೇಕು. ಇದರಲ್ಲಿ ಗಿಡದ ಕಾಯಿ ತೊಗೊಂಡು ಅದರಲ್ಲಿ ಹಾಲು ಹಾಕ್ಸ್ಕೊತಾ ಇದ್ದೀನಿ. ಅಂದರೆ ದೇವರಿಗೆ ಹಾಲು ಹಾಕ್ಬೇಕು, ನಾಗಪ್ಪಗೆ ಹಾಲನ್ನ ಇದರಲ್ಲೇ ಹಾಕ್ತೀವಿ ನಮ್ಮ ಸೈಡೆಲ್ಲ. ನಮ್ಮ ತಂಗಿ ಅನ್ನೋಷ್ಟಿಗೆ ಅದೆಲ್ಲ ದೇವ್ರ ಪೂಜೆ ಮಾಡಿದ್ದನೇ ಇಡ್ತಾ ಇದ್ದಾಳೆ. ಹಣ್ಣು ತಂದಿದ್ದಿಟ್ಲು, ಇವು ಪ್ರಸಾದ ಕುಚ್ಚಿದ ಕಡುಬು ಎಲ್ಲ ಇದ್ರು. ಈಗ ಹಾಲು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಹಾಲು ಹಾಕಿದ್ಲು ಬಟ್ಲಿಗೆ, ಕೊಬ್ಬರಿ ಬಟ್ಲಿಗೆ. ಈಗ ಬಟ್ಲು ಹಾಲು ಹಾಕ್ತಾ, ಇದು ನನ್ನ ಪಾಲು, ನಮ್ಮ ಅಪ್ಪ ಅಮ್ಮನ ಪಾಲು, ಅಜ್ಜಿ ತಾತನ ಪಾಲು, ನನ್ನ ಮಗಳ ಪಾಲು, ನನ್ನ ಯಾರ್ಯಾರು ಪರಿಚಯ ಇರ್ತಾರ ಅವ್ರದ್ದೆಲ್ಲರದು ಪಾಲು ಅಂತ ಹೇಳಿ ಹಾಲು ಹಾಕಿ ಎಲ್ಲ ನಾಗಪ್ಪ ಚೆನ್ನಾಗಾಗಲಿ ಅಂತ ಒಂದ್ಸತೆಲ್ಲ ಎರಡು ಸತಿ ಹಾಕ್ಬೇಕು. ಈಗ ನಮ್ಮ ಮಗಳಿಗೆ ಕೈ ಹಿಡಿಸಿ ಆಕಿನ ಕೈ ಹಾಕಿಸ್ತಾ ಇದ್ದೆ ಫ್ರೆಂಡ್ಸ್. ನಾನು ಹಾಕಿದ್ದೀನಿ. ಮತ್ತೆ ಈಗ ನಮ್ಮ ತಂಗಿ ಅವರು ನಮ್ಮ ತಂಗಿ ಕೈ ಹಿಡ್ಕೊಂಡು ನನ್ನ ಮಗಳು ಸಹ ಹಾಕಿದ್ಲು ಅಲ್ಲಿ ಹಾಲನ್ನ. ಅಲ್ಲೇ ಒಂದು ಸ್ವಲ್ಪ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಂಡ್ವಿ. ನಮ್ಮ ಮಗಳದು, ಅವ್ರ ಚಿಕ್ಕಿದು, ನಂದು, ನಮ್ಮ ತಂಗಿದು ಫೋಟೋ ತೆಗ್ಸ್ಕೊಂಡು ಮನೆಗೆ ಬಂದು ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ವಿ. ಫ್ರೆಂಡ್ಸ್ ಸೇರಿ ನಾಗರ ಪಂಚಮಿದು ಸ್ವಲ್ಪ ರೀಲ್ಸ್ ಮಾಡಿದ್ವಿ. ನಾವು ಸಿಸ್ಟರು ಎಲ್ಲರೂ ಮಾಡಿದ್ವಿ. ಆಮೇಲೆ ಸಾಯಂಕಾಲ ಶ್ರಾವಣ ಶುಕ್ರವಾರಕ್ಕೆ ಎಲ್ಲರ ಮನೆ ಅರ್ಶಿನ ಕುಂಕುಮಕ್ಕೆ ಹೋಗಿ ಫೋಟೋ ತೆಗ್ಸ್ಕೊಂಡು ಸಾಯಂಕಾಲ ಸೀರೆ ಪರ್ಚೇಸ್ ಮಾಡಿ ಬಂದು ಇಲ್ಲಿಗೆ ಬ್ಲಾಗ್ ಮುಗೀತು.